ಸೊ ಫೈನಲ್ ಆಗಿ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾದ ಟೀಸರ್ 1 ನಿಮಿಷ 5 ಸೆಕೆಂಡ್ ಇದೆ. ಈ ಟೀಸರ್ ಒಳಗಡೆ ಕಿಚ್ಚ ಸುದೀಪ್ ಅವ್ರಿಗೆ ಹೀರೋಯಿನ್ ಆಗಿ ವರಲಕ್ಷ್ಮಿ ಶರತ್ ಕುಮಾರ್ ಅವರು ಆಕ್ಟ್ ಮಾಡ್ತಾ ಇದಾರೆ. ಮೈನ್ ವಿಲ್ಲನ್ ಆಗಿ ವಂಶಿ ಕೃಷ್ಣ ಅವರು ಕಾಣಿಸ್ಕೊತಾ ಇದಾರೆ. ಟೀಸರ್ ಒಳಗಡೆ ಇನ್ನು ಇಂಗ್ರೀಡಿಯೆಂಟ್ ಗಳು ಜಾಸ್ತಿ ಇದಾವೆ. ಕೆದಕಿ ತೆಗೆದು ಬಿಡೋಣ. ಬ್ರೇಕ್ ಡೌನ್ ಕಡೆ ಹೋಗೋದಕ್ಕಿಂತ ಮುಂಚೆ ಸ್ಪಾಯ್ಲರ್ ವಾರ್ನಿಂಗ್ ಕೂಡ ಕೊಡ್ತಾ ಇದೀನಿ. ಸ್ಟೋರಿ ರಿವೀಲ್ಡ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ. ಟೀಸರ್ ಒಳಗಡೆ ಕಿಚ್ಚ ಸುದೀಪ್ ಅವರ ಬ್ಯಾಕ್ ಗ್ರೌಂಡ್ ವಾಯ್ಸ್ ನ ಕೇಳಿಸ್ಕೋಬಹುದೇ ಹೊರತು ವಿಜುವಲ್ ಎಫೆಕ್ಟ್ ಅಲ್ಲಿ ನೋಡ್ತಾ ಇರುವಂತ ಕ್ಯಾರೆಕ್ಟರ್ ಗಳು ಏನೇನ್ ಮಾಡ್ತಾ ಇದಾರೆ, ಇಲ್ಲಿ ಏನ್ ನಡೀತಾ ಇದೆ, ಕಿಚ್ಚ ಸುದೀಪ್ ಯಾಕೆ ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದಾರೆ, ಶರತ್ ಕುಮಾರ್ ಅವರು ಏನ್ ಮಾಡ್ತಾ ಇರ್ಬೋದು, ಐ ಮೀನ್ ವರಲಕ್ಷ್ಮಿ ಶರತ್ ಕುಮಾರ್ ಅವರು ಏನ್ ಮಾಡ್ತಾ ಇರ್ಬೋದು, ಕಂಪ್ಲೀಟ್ ಡೀಟೇಲ್ಸ್ ವಿಜುವಲ್ ಎಫೆಕ್ಟ್ ಅಲ್ಲಿ ತೋರಿಸಿದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರ ಹೆಸರು ಬಂದ್ಬಿಟ್ಟು ಅರ್ಜುನ್ ಮಹಾಕ್ಷಯ್ ಅಂತ. ಲಾ ಅಂಡ್ ಆರ್ಡರ್ ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡುವಂತ ಪೊಲೀಸ್ ಇನ್ಸ್ಪೆಕ್ಟರ್ ಕಿಚ್ಚ ಸುದೀಪ್ ಅವರು ಈ ಸಿನಿಮಾದಲ್ಲಿ. ಹೀಗಿರ್ಬೇಕಾದ್ರೆ ಸಡನ್ ಆಗಿ ಒಂದು ಪೊಲೀಸ್ ಸ್ಟೇಷನ್ ಇಂದ ಇನ್ನೊಂದು ಪೊಲೀಸ್ ಸ್ಟೇಷನ್ ಟ್ರಾನ್ಸ್ಫರ್ ಮಾಡ್ತಾರೆ ಕಿಚ್ಚ ಸುದೀಪ್ ಅವ್ರನ್ನ. ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ ಕ್ರಿಯೇಟ್ ಆಗ್ತಾ ಇದೆ. ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಯಾರ ಕೈಲೂ ಆಗ್ತಾ ಇಲ್ಲ. ಟ್ರಾನ್ಸ್ಫರ್ ಮಾಡ್ತಾರೆ ಒಂದು ಜಾಗಕ್ಕೆ. ಯಾವ ಜಾಗಕ್ಕೆ ಅಂತ ನಮ್ಮ ಅಪ್ಪನೇ ಗೊತ್ತಿಲ್ಲ. ಅವರು ಟ್ರಾನ್ಸ್ಫರ್ ಆಗಿ ಬಂದ ಮೇಲೆ 2 ಮಂತ್ಸ್ ಆಗುತ್ತೆ. 2 ಮಂತ್ ಆದ್ಮೇಲೆ ಒಂದು ಸಿಚುವೇಶನ್ ದೊಡ್ಡದಾಗಿ ಕ್ರಿಯೇಟ್ ಆಗುತ್ತೆ. 2 ದೊಡ್ಡ ಗ್ಯಾಂಗ್ ಗಳನ್ನ ನೀವು ನೋಡಬಹುದು. ಒಂದು ಕಡೆ ಸುನಿಲ್ ಗ್ಯಾಂಗ್ ಆದ್ರೆ ಇನ್ನೊಂದು ಕಡೆ ಶರತ್ ಗ್ಯಾಂಗ್. ಇವರಿಬ್ರು ಗ್ಯಾಂಗ್ ವಾರ್ಗಳಿಂದ ಒಂದು ದೊಡ್ಡ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಯಾವ್ದೋ ಒಂದು ದೊಡ್ಡ ಫ್ಯಾಕ್ಟರಿ ಒಳಗಡೆ. ಅದಕ್ಕೋಸ್ಕರ ಅದನ್ನ ತಡೆಯೋದಕ್ಕೆ ಅಂತ ಅರ್ಜುನ್ ಬರ್ತಾರೆ ಕಿಚ್ಚ ಸುದೀಪ್ ಅವರು ಆ ಒಂದು ಡೇ ನ ಸೇವ್ ಮಾಡ್ತಾರ ಅನ್ನೋದನ್ನ ನೀವು ಥಿಯೇಟರ್ ಹೋಗ್ಬಿಟ್ಟೆ ನೋಡ್ಬೇಕು. ಇನ್ನು 2 ಗ್ಯಾಂಗ್ ವಾರ್ ಗಳ ಮಧ್ಯೆ ಏನೋ ಒಂದು ದೊಡ್ಡ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಅದನ್ನ ಕಿಚ್ಚ ಸುದೀಪ್ ಅವರು ಸ್ಮ್ಯಾಶ್ ಮಾಡ್ತಾರೆ. ಬಟ್ ಮೈನ್ ವಿಲನ್ ಆಗಿ ಕಿಚ್ಚ ಸುದೀಪ್ ಇರೋ ಹೈಟ್ ಗೆ, ವೆಯ್ಟ್ ಗೆ, ಬಾಡಿ ಲ್ಯಾಂಗ್ವೇಜ್ ಗೆ ಅವರು ತಕ್ಕನಂಗೆ ಇರೋಂತ ಇನ್ನೊಂದು ಕ್ಯಾರೆಕ್ಟರ್ ಕೂಡ ಇರ್ಬೇಕಲ್ವಾ. ಕೊನೆ ಕ್ಲೈಮ್ಯಾಕ್ಸ್ ಫೈಟ್ ಅಲ್ಲಿ ಅವರಿಬ್ರು ಫೇಸ್ ಆಫ್ ಆದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನೋ ಒಂದು ಐಡಿಯಾನ ತಲೆಯಲ್ಲಿ ಇಟ್ಕೊಂಡು ವಂಶಿ ಅವ್ರನ್ನ ಕೂಡ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ. ಶರತ್ ಅವ್ರ ಟೀಮ್ ಕಡೆಯಿಂದ ವಂಶಿನ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ. ಇವರು ಕಿಚ್ಚ ಸುದೀಪ್ ಜೊತೆ ಫೇಸ್ ಆಫ್ ಮಾಡ್ತಾರೆ. ಟ್ರೈಲರ್ ಅಲ್ಲಿ ತೋರಿಸಬಹುದೇನೋ ಅಥವಾ ಡೈರೆಕ್ಟ್ ಫಿಲಂ ಒಳಗಡೆ ನುಗ್ಬಿಡೋದು. ಇನ್ನು ಹೀರೋಯಿನ್ ಆಗಿ ಕಿಚ್ಚ ಸುದೀಪ್ ಗೆ ವರಲಕ್ಷ್ಮಿ ಅವ್ರು ಕಾಣಿಸ್ಕೊಂಡ್ರೆ ಇವರು ಕೂಡ ಈ ಸಿನಿಮಾದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಟ್ಟು ಇಬ್ರು ಮಾತಾಡ್ಕೊಂಡು ಓದ್ಕೊಂಡು ಒಂದೇ ಸ್ಟೇಷನ್ ಅಲ್ಲಿ ಇಬ್ರು ಇನ್ಸ್ಪೆಕ್ಟರ್ ಆಗಿರ್ತಾರೆ, ಕಿಚ್ಚ ಸುದೀಪ್ ಅಂಡ್ ವರಲಕ್ಷ್ಮಿ. ಇನ್ನು ಮೈನ್ ಸಸ್ಪೆನ್ಸ್ ಆಗಿರುವಂತ ಕ್ಯಾರೆಕ್ಟರ್ ಏನಪ್ಪಾ ಅಂದ್ರೆ ಸಂಯುಕ್ತ ವರ್ನಾಡ್. ಇವ್ರ ಕ್ಯಾರೆಕ್ಟರ್ ನ ಇದುವರೆಗೂ ರಿವೀಲ್ಡ್ ಮಾಡಿಲ್ಲ. ಇವರು ಹೀರೋಯಿನ್ ಅಂತೂ ಅಲ್ವೇ ಇಲ್ಲ. ಕಿಚ್ಚ ಸುದೀಪ್ ಅಲ್ಲಿ ವರ್ನಾಡ್ ಅವರಲ್ಲಿ ಕಿಚ್ಚ ಸುದೀಪ್ ಗೆ ಹೀರೋಯಿನ್ ಮಾಡ್ಬಿಟ್ರೆ ಕನ್ನಡ ಇಂಡಸ್ಟ್ರಿ ಅನ್ಬಿಡ್ತಿದೆ. ಸೊ ಅದಕ್ಕೋಸ್ಕರ ವರಲಕ್ಷ್ಮಿ ಅವ್ರನ್ನೇ ಮತ್ತೆ ಇಂಟ್ರೊಡ್ಯೂಸ್ ಮಾಡಿಸಿರೋದು ಒಳ್ಳೇದಾಯ್ತು. ಇನ್ನು ಈ ಟೀಸರ್ ಅಲ್ಲಿ ನೀವು ಹೈಲೈಟ್ ಆಗಿ ನೋಡೋದಾದ್ರೆ ಅವರ ಆಕ್ಷನ್ ಸೀಕ್ವೆನ್ಸ್ ನ ಟಾಪ್ ನಾಚ್ ಆಗಿ ತಗೊಂಡೋಗಿದ್ದಾರೆ. ಫ್ಯಾನ್ಸ್ ಗಳೆಲ್ಲ ಹಬ್ಬ ಮಾಡ್ಕೊಂಡು ಪಟಾಕಿ ಹೊಡಿಯೋತರ ಥಿಯೇಟರ್ ಒಳಗಡೆ ಕದ್ದು ಮುಚ್ಚಿ ಪಟಾಕಿ ತಗೊಂಡೋಗಿ ಬ್ಲಾಸ್ಟ್ ಮಾಡ್ಬೋದು. ಥಿಯೇಟರ್ ಬ್ಲಾಸ್ಟ್. ಟೀಸರ್ ಕೊನೆಯಲ್ಲಿ ಕ್ಲೈಮ್ಯಾಕ್ಸ್ ಇನ್ ಹಾಕಿದ್ದಾರೆ. ಇನ್ನು ಮಾರಿ ಜಾತ್ರೆಯಲ್ಲಿ ಕಾಳಿಯ ಅವತಾರದಲ್ಲಿ ಕಿಚ್ಚ ಸುದೀಪ್ ಅವರು ಎಲ್ಲರನ್ನು ಸಂಹಾರ ಮಾಡ್ತಾ ಇದ್ದಾರೆ. ಇದು ಕಿಚ್ಚ ಸುದೀಪ್ ಅವರ ಸಿಗ್ನೇಚರ್ ಸ್ಟೆಪ್. ಈ ರೀತಿ ಒಂದು ಲುಕ್ ಅಲ್ಲಿ ಕಾಣಿಸ್ಕೊಂಡ್ರೆ ಫ್ಯಾನ್ಸ್ ಗಳು ಯಾವ ರೀತಿ ತಡ್ಕೋಬೇಕು, ನಮ್ ಕೈಲೇ ನೋಡ್ಬಿಟ್ಟು ತಡ್ಕೊಳ್ಳೋದಕ್ ಆಗ್ತಾ ಇಲ್ಲ. ಅದ್ರ ಜೊತೆಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂಜನೀತ್ ಲೋಕನೇಶ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಯಾರು ಕೂಡ ಅವ್ರನ್ನ ಟಚ್ ಮಾಡೋದಕ್ಕಾಗಲ್ಲ. ಮಂಗಳವಾರಂ ನೋಡಿದ್ಮೇಲೆ ಈಸ್ ಒನ್ ಆಫ್ ದ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅಲ್ಲ. ಇದಿನ್ನೂ ಬರೀ ಟೀಸರ್ ಅಷ್ಟೇನೆ. ಟ್ರೈಲರ್ ಅಲ್ಲಿ ಇನ್ನು ದೊಡ್ಡ ಲೆವೆಲ್ ಅಲ್ಲಿ ನೋಡ್ತೀರಾ. ಇಷ್ಟೊಂದು ಸಸ್ಪೆನ್ಸ್ ಒಳ್ಳೇದಲ್ಲ. ಫ್ಯಾನ್ಸ್ ಗಳು ರಚ್ ಕೇಳ್ತಾ ಇದಾರೆ, ಬೇಗ ಅನೌನ್ಸ್ಮೆಂಟ್ ಮಾಡಿ ಜೊತೆಗೆ ರಿಲೀಸ್ ಮಾಡ್ಬಿಡಿ. ಅದು ನನಗೂ ಸಾಕಾಗ್ಬಿಟ್ಟಿದೆ. ಏನಾರಿ ತಡ್ಕೊಳ್ಳೋದು. ಇನ್ನು ಓವರ್ ಆಲ್ ಟೀಸರ್ ಕ್ವಾಲಿಟಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. 5 ಔಟ್ ಆಫ್ 5 ಇಲ್ಲ 6 ಇಲ್ಲ 700ಗೆ ರೀಚ್ ಔಟ್ ಆಫ್ ರೇಂಜ್ ಅನ್ಕೋಬಿಡಿ. ಆ ಲೆವೆಲ್ ಅಲ್ಲಿ ಒಂದು ಕ್ವಾಲಿಟಿನ ಕಂಪ್ರೆಸ್ ಮಾಡಿದ್ದಾರೆ. ಮುತ್ಕೊಡ್ಬೇಕಲ್ಲ. ಟೀಸರ್ ಒಳಗಡೆ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಮಾಡ್ತಾರೆ ಅಂತ ಎಕ್ಸೆಪ್ಟೇಷನ್ ತುಂಬಾ ಇಟ್ಕೊಂಡಿದೆ. ಆದ್ರೆ ಈ ರೀತಿ ಮೋಸ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಎನಿವಾ ಬೇಗ ಬರ್ತೀನಿ ಅಂತ ಸ್ಪೀಡ್ ಆಗಿ ಹ್ಯಾಶ್ಟ್ಯಾಗ್ ಹಾಕಿದ್ದಾರೆ. ಕೊನೆಯಲ್ಲಿ ಸೆಪ್ಟೆಂಬರ್ ಅಲ್ಲೇ ಬಂದ್ಬಿಡಿ. ಅದಕ್ಕೆ ತಡ್ಕೊಳಕ್ ಐತಿಲ್ಲ ನನ್ನ ಕೈಲಿ. ಸಿಗ್ತೀನಿ ಮುಂದಿನ ನೋಡಿದ್ರೆ. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.